ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಏನು ಇವರು ಸಾಕಷ್ಟು ವಿಡಿಯೋನ ಮಾಡ್ತಾ ಇದ್ದಾರಲ್ಲ ಟಿ ಟಿ ಬಗ್ಗೆ ಅಂತ ಅಂದ್ಕೊಳ್ಬೋದು. ಸೊ ನನ್ನ ಉದ್ದೇಶ ಏನಪ್ಪ ಅಂದರೆ ಕೆಲವೊಂದು ವಿಚಾರಗಳನ್ನು ನೀವು ಮರಿಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ರಿಪಿಟೇಷನ್ ಆದರೂ ಪರವಾಗಿಲ್ಲ ಅದನ್ನು ಹೇಳಲೇಬೇಕು ಅಂತಕ್ಕಂಥದ್ದು ನನ್ನ ಇಂಟೆನ್ಷನ್ನು. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವಾಗ ಟಿ ಟಿ ಎಕ್ಸಾಮಿನೇಷನ್ ಅಂದರೆ 2024 ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ನಡೆದಿರ್ತಕ್ಕಂಥ ಹಳೆಯ ವರ್ಷದ ಟಿ ಟಿ ಅಂಕಿಅಂಶಗಳನ್ನು ಇಟ್ಕೊಂಡು ಉದಾಹರಣೆಗೆ ತಗೊಂಡು ನಿಮಗೆ ನಾನು ಹೇಳಿದ್ದೀನಿ. ನಾನು ಅಂದರೆ ನಿಮಗೆ ಟಿ ಟಿ ಎಕ್ಸಾಮಿನೇಷನ್ ಯಾವಾಗ ಆಗುತ್ತೆ ಅಂತಕ್ಕಂಥ ಒಂದು ಸಣ್ಣ ಹಿಂಟ್ ಗೊತ್ತಾಗಬೇಕು ಅಂದರೆ ಕಡಿಮೆ ಅಂದರೆ ಒಂದು 2-3 ತಿಂಗಳು ಟೈಮ್ ಬೇಕು, ಕ್ರಾಸ್ ಆಗಬೇಕು. ಅದು ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆದರೂ ಶುರುವಾಗಬೇಕು. ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಬಿಫೋರ್ ದಟ್ ಯಾರು ಕೂಡ ಅದಕ್ಕೆ ಅರ್ಲಿ ನೋಟಿಫಿಕೇಷನ್ ಮಾಡಲ್ಲ. ಬೇಕಾದರೆ ನೀವು ಪ್ರೀವಿಯಸ್ ಇಯರ್ಸ್ ನೋಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆಗಸ್ಟಲ್ಲಿ ನೋಟಿಫಿಕೇಷನ್ ಆದರೆ ಸೆಪ್ಟೆಂಬರ್ಗೆಲ್ಲ ಎಕ್ಸಾಮ್ ಆಗುತ್ತೆ, ಸೆಪ್ಟೆಂಬರ್ ನೋಟಿಫಿಕೇಷನ್ ಆದರೆ ಅಕ್ಟೋಬರ್ಲಿ ಎಕ್ಸಾಮ್ ಕಮೆನ್ಸ್ ಆಗುತ್ತೆ, ಡೇಟ್ ಅನೌನ್ಸ್ ಆಗುತ್ತೆ. ಇನ್ನು ನವೆಂಬರ್ಲಾದರೆ ಡಿಸೆಂಬರ್ಲಾಗುತ್ತೆ. ಸೊ ಯಾವುದೇ ನೀವು ಟಿ ಟಿ ಎಕ್ಸಾಮ್ ತೊಗೊಳ್ಳಿ, ಅದು 1 ತಿಂಗಳು 1.5 ತಿಂಗಳು ಟೈಮ್ ಗ್ಯಾಪ್ ಇರುತ್ತೆ. ಎಕ್ಸಾಮು ಡೇಟ್ ಅನೌನ್ಸ್ ಅಲ್ಲಿ ಏನು ಅಲಾಟ್ ಮಾಡ್ತಾರೆ ಆ ಒಂದು ಡೇಟ್ ಅಷ್ಟೊತ್ತಿಗೆಲ್ಲ. ಹಾಗಾಗಿ ಐ ಥಿಂಕ್ ನಿಮಗೆಲ್ಲವೂ ಗೊತ್ತಾಗುತ್ತೆ. ಆಮೇಲೆ ನಾನು ಭಾಳ ಪ್ರಮುಖವಾಗಿ ಹೇಳುವಂಥದ್ದು, ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ವೆಯ್ಟ್ ಮಾಡಬೇಡಿ. ಯಾಕೆಂದರೆ ತುಂಬ ಜನ ಫೇಲ್ಯೂರ್ ಆಗಿರೋರು ಕೇಳಿಬಿಟ್ರೆ ಅವರು ಫಸ್ಟ್ ಹೇಳೋದು ಏನು ಗೊತ್ತಾ, ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಿದ್ವಿ ಸರ್, ಅದೇ ನಮ್ಮ ತಪ್ಪಾಗಿದ್ದು, ಅಲ್ಲಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಕೆಲವೊಂದನ್ನು ಸರಿಯಾಗಿ ಓದ್ಕೊಳ್ಳೋಕ್ಕಾಗಿಲ್ಲ, ನಾವು 1, 2, 3, 4 ಮಾರ್ಕ್ಸಿಂದ ನಾವು ಹೊರಗಡೆ ಬಂದ್ವಿ, ಫೇಲ್ ಆದ್ವಿ ಅಂತ ಹೇಳ್ತಾರೆ. ದಯಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸನ್ನ ನೀವು ಫೇಸ್ ಮಾಡಬೇಡಿ, ಆ ಎಕ್ಸ್ಪೀರಿಯೆನ್ಸನ್ನು ಮಾಡೋದೇ ಬೇಡ ಅಂತಕ್ಕಂಥ ನನ್ನ ಉದ್ದೇಶ. ಅದಕ್ಕೆ ನಾನು ಯಾವುದೇ ಒಂದು ಹೊಸ ವಿಷಯಗಳನ್ನು ಹೇಳಲಿಕ್ಕಿಂತ ಮುಂಚೆ ಇದೊಂದು ವಿಷಯ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ನನ್ನ ಇಂಟೆನ್ಷನ್ ಇಷ್ಟೇ, ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಅಂತ ಏನಿರುತ್ತೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಯಾವತ್ತೂ ಮರಿಬಾರ್ದು ಅಂತಕ್ಕಂಥ ನನ್ನ ಉದ್ದೇಶ ಅಷ್ಟೇ. ಅದಕ್ಕೆ ದಯಮಾಡಿ ನೋಟಿಫಿಕೇಷನ್ ಆದಾಗ ನೀವೇನು ಮಾಡಬೇಕು ಅಂದರೆ ಅದನ್ನು ರಿವಿಷನ್ ಮಾಡಲಿಕ್ಕೆ ನೀವೇನು ಮಾಡಬೇಕು ಅದನ್ನು ಚೂಸ್ ಮಾಡಬೇಕು. ಆ ಒಂದು ಟೈಮ್ ಏನಿದೆ 1 ತಿಂಗಳು 1.5 ತಿಂಗಳು, ಸೊ ಅಲ್ಲಿವರೆಗೆ ಏನು ಮಾಡಬೇಕು, ಲಾಟ್ ಆಫ್ ಸ್ಟಡೀಸನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೇನು ಟಿ ಟಿ ಎಕ್ಸಾಮ್ ಸಿಲೆಬಸ್ ಅಂತೂ ತೀರಾ ಏನು ಬದಲಾವಣೆ ಏನು ಜಾಸ್ತಿ ಇರೋಲ್ಲ. ಅದೇ ಗ್ರಾಮರ್ ಬರುತ್ತೆ ಕನ್ನಡದಲ್ಲಿ, ಅದೇ ಪ್ಯಾಸೇಜ್ ಇರುತ್ತೆ. ಅಂದರೆ ಅದರ ಒಂದು ಮಾಡಲ್ಸ್ ಏನು ಚೇಂಜ್ ಮಾಡಲ್ಲ ಅವರು. ಅಂದರೆ ಪ್ರಶ್ನೆಗಳು ಚೇಂಜ್ ಆಗ್ಬೋದು ಎವ್ರಿ ಟೈಮು. ಈಗ ಆಲ್ರೆಡಿ ತುಂಬ ಟಿ ಟಿ ಎಕ್ಸಾಮ್ ಕಂಡಕ್ಟ್ ಆಗಿರೋದ್ರಿಂದ ನೀವು ಆಲ್ಮೋಸ್ಟ್ ಒಂದು 7ರಿಂದ 8 ಕ್ವೆಶನ್ ಪೇಪರ್ ಬಿಡಿಸ್ಬಿಟ್ರೆ ಒಂದಷ್ಟು ಮಾಡಲ್ ಕ್ವೆಶನ್ ಪೇಪರ್ಸ್ ಜೊತೆಗೆ ನಿಮಗೆಲ್ಲ ಪ್ರಶ್ನೆಗಳು ಒಂದಷ್ಟು ಅಲ್ಲೇ ರಿಪಿಟೇಷನ್ ಆಗಿಬಿಡುತ್ತೆ. ಹಾಗಾಗಿ ನಾನು ತುಂಬ ಸಲ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬ ಭಾಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ನಿಮಗೆ ಅದು. ಸೊ ಎಕ್ಸಾಮಲ್ಲಿ ನಿಮ್ಗೆ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಕ್ವೆಶನ್ನ ಹೆಂಗೆ ಬಿಡಿಸ್ಬೇಕು, ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಸರಿಯಾದಂಥ ಉತ್ತರ ಆಯ್ಕೆ ಮಾಡೋದು ಹೆಂಗೆ ನಾವು, ಇವೆಲ್ಲ ಟ್ರಿಕ್ಸು ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಯಾರನ್ನೂ ಕೇಳೋ ಹಾಗೆ ಇಲ್ಲ ಸರ್ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ. ಒಂದು ಕ್ವೆಶನ್ ಪೇಪರ್ನ ಫ್ರೆಶರ್ಸ್ ಏನು ಮಾಡಿ ಅಂದರೆ ನೀಟಾಗಿ ಓದ್ಬಿಡಿ, ಒಂದು 1 ಅವರ್ ಟೈಮ್ ಕೊಡಿ ಅದಕ್ಕೆ. ನಿಮ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ ಯಾವ ಪ್ರಶ್ನೆ ಹೆಂಗೆ ಹೇಳಿದರೆ. ಸೊ ಅವರು ಇಂಥ ಒಂದು ಕ್ವೆಶನ್ ಹೆಂಗೆ ಕೇಳಿದ್ರೆ ಅಂದರೆ ನಾನು ಹೆಂಗೆ ಓದಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆವಾಗಲೇ ಈಸಿಯಾಗಿ. ಹಾಗಾಗಿ ಯಾವಾಗಲೂ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ರೆಫರ್ ಮಾಡಬೇಕು. ಆಮೇಲೆ ಭಾಳ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ, ಸೊ ನನ್ನ ಮೇನ್ ಯೂಟ್ಯೂಬ್ ಚಾನಲ್ ಬಂದು ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಅಂತ ಇದೆ. ಸೊ ರೆಗ್ಯುಲರ್ ಯೂಟ್ಯೂಬ್ ಚಾನಲ್ ಅದು. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯಿಂದ ಚೆನ್ನಾಗಿ ರನ್ ಆಗ್ತಾ ಇದೆ. ನನಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಕಳಿಸ್ತಾ ಇದ್ದೀನಿ. ಅದು ಟೆಲಿಗ್ರಾಮ್ ಕೂಡ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಬರ್ತೇನೆ ನಿಮಗೆ ಅದು ಲಿಂಕು, ಯಾವುದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ. ಈಗ ಹೊಸ್ದಾಗಿ ನೋಡೋರು ಅದನ್ನೆಲ್ಲ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಈಗಾಗಲೇ ಆ ಒಂದು ಗ್ರೂಪಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡಿಬಿಡ್ತೀನಿ, ಒಂದು 7ರಿಂದ 8 ಕ್ವೆಶನ್ ಪೇಪರ್ದು ಟಿ ಇಟಿದು. ಅದಲ್ಲದೆ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್ ನಾನು ಆಗ್ತಾ ಇರ್ತೀನಿ ನಾನು. ದಯಮಾಡಿ ಅದನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ. ಅದಾದಮೇಲೆ ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ಕ್ರಿಯೇಟ್ ಮಾಡಿದ್ದೀನಿ, ರಘು ಎಜುಕೇಷನ್ ಚಾನಲ್ ಅಂತ. ಈ ಚಾನಲ್ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಈಗ ನಾನು ಆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದೊಂದೇ ಪ್ರಿಪೇರ್ ಮಾಡಿ ಅದನ್ನು ನೀವೇನು ಮಾಡ್ತೀನಿ, ಎಲ್ಲವೂ ಕಂಪ್ಲೀಟ್ ಆದಮೇಲೆ ಒಂದು 10 ವಿಡಿಯೋ ಫಿನಿಷ್ ಆದಮೇಲೆ ಒಂದೊಂದೇ ವಿಡಿಯೋನ ಒಂದು ಟೈಮ್ಗೆ, ಅಂದರೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ಫಾರ್ಮ್ ಮಾಡಿ ಆ ಟೈಮಲ್ಲಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಎಲ್ಲರೂ ಒಳ್ಳೆ ಸ್ಕೋರ್ ಮಾಡಬೇಕು, ಒಂದೇ ಅಟೆಂಪ್ಟಲ್ಲಿ ಎಲ್ಲರದು ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ಎಲಿಜಿಬಲ್ ಆಗಬೇಕು, ನೆಕ್ಸ್ಟ್ GPTನ ಡೈರೆಕ್ಟಾಗಿ ಬರೀಬೇಕು ಅಂತಕ್ಕಂಥದ್ದು ನನ್ನ ಇಂಟೆನ್ಷನ್ನು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮಾಡ್ತಿರೋದು. ಸೊ ನಿಮಗೆಲ್ಲ ರಿಕ್ವೆಸ್ಟ್ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಅದಷ್ಟೇ ನನಗೆ ಬೇಕಾಗಿರೋದು. ದಟ್ ಈಸ್ ದ ಮೋಸ್ಟ್ ನನಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಏನಪ್ಪ ಅಂದರೆ ಅದೇ. ನೀವು ಶೇರ್ ಮಾಡಿಬಿಟ್ರೆ ನನಗೆ ಅದೇ ಸಾಕು, ನನಗೆ ಇನ್ನೇನು ನೀವು ಮಾಡಬೇಕಾಗಿಲ್ಲ ನನಗೆ. ಯಾಕೆಂದರೆ ಯಾರು ಪಾಪ ಎಲ್ಲಿರ್ತಾರೋ ನಾವು ನೋಡೋಕ್ಕೆ ಆಗಲಿಲ್ಲ ತುಂಬ ಜನರನ್ನು. ಹಾಗಾಗಿ ಸೊ ನಮ್ಮ ಒಂದು ಪ್ರಯತ್ನದಿಂದ ಅವರಿಗೆಲ್ಲ ಒಂದು ಒಳ್ಳೆಯದಾಯಿತು ಅಂದರೆ ನಮಗೆ ಅದಕ್ಕಿಂತ ಖುಷಿ ನನಗೆ ಇನ್ನೊಂದಿಲ್ಲ. ಸೊ ದಟ್ ಈಸ್ ವೈ ಹಾಗಾಗಿ ವಿಷಯಗಳನ್ನು ಹೇಳ್ತಾ ಇರುವಂಥದ್ದು. ಸೊ ಡೆಫಿನೆಟ್ ಆಗಿ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಒಂದು ಮಂತ್ಸ್ ಬಿಟ್ವೀನಲ್ಲಿ ಮ್ಯಾಕ್ಸಿಮಮ್ ನೋಟಿಫಿಕೇಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ದಯಮಾಡಿ ಅದಕ್ಕೆಲ್ಲ ಕಾಯಕ್ಕೆ ಹೋಗ್ಬೇಡಿ. ಒಂದು 3-4 ತಿಂಗಳು ಚೆನ್ನಾಗಿ ಕಷ್ಟಪಟ್ಟು ಕ್ವೆಶನ್ ಪೇಪರೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ.
ಆಮೇಲೆ ರಿವಿಷನ್ ಮಾಡೋ ಪ್ರಾಕ್ಟೀಸನ್ನು ಬೆಳೆಸ್ಕೊಳ್ಳಿ ಖಂಡಿತವಾಗ್ಲೂ ಡೆಫಿನೆಟ್ಲಿ. ಆ್ಯಂಡ್ ಯು ಆರ್ ಆಲ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್. ಆಮೇಲೆ ಟಿ ಇ ಟಿ ಆಗಿರೋರು ಕೂಡ ಸ್ಕೋರನ್ನು ಅಪ್ ಮಾಡಲಿಕ್ಕೆ ಟಿ ಇ ಟಿ ಎಕ್ಸಾಮನ್ನು ಮತ್ತೆ ಬರಿತಾ ಇರ್ತಾರೆ. ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ, ಮೊದಲನೇ ಅಟೆಂಪ್ಟಲ್ಲೇ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆಲ್ಲ ನಮಸ್ಕಾರ. ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.